ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಾಸಸ್ ಮೆನು. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿಬಡಿ ಆರ್ ಡೂಯಿಂಗ್ ವೆಲ್. ಇನ್ನೇನು ಯುಗಾದಿ ಅಂತೂ ಹತ್ರ ಬಂದುಬಿಟ್ಟಿದೆ. ಯುಗಾದಿ ದಿವಸ ಎಲ್ಲರ ಮನೇಲಿ ಈ ಹೋಳಿಗೆ ಸುವಾಸನೆ ಅಂತೂ ಘಮ ಘಮ ಅಂತ ಬರ್ತಾನೆ ಇರುತ್ತೆ. ಏನೇ ಆದರೂ ಒಬ್ಬಟ್ಟು ಮಾಡೋದ್ರಲ್ಲಿ ನಮ್ಮ ಕನ್ನಡದವರಂತೂ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಆದರೂ ಕೂಡ ನಾನು ಈ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿರೋದಕ್ಕೆ ಒಂದೇ ಒಂದು ಕಾರಣ. ಅದೇನೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಒಂದು ಸಿಂಪಲ್ ಟಿಪ್ಸ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ನೀವು ಕೂಡ ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ಒಬ್ಬಟ್ಟು ಮಾಡಿಬಿಡ್ತೀರಾ. ನಿಮಗೆ ಅನಿಸ್ಬಿಡುತ್ತೆ ಒಬ್ಬಟ್ಟು ಮಾಡೋದು ಇಷ್ಟು ಈಸಿನಾ ಅಂತ. ಬನ್ನಿ, ನಾನು ಲೇಟ್ ಮಾಡ್ತಿರೋ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೂರ್ಣ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಸೊ ನಿಮಗೆ ಕಡಲೆಬೇಳೆ ಬದಲಾಗಿ ನೀವು ತೊಗರಿಬೇಳೆ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಈ ಥರ ನೀರು ಹಾಕಿ ಅದನ್ನು 2 ಬಾರಿ ನಾವು ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. ಹಾಗೆ ಬೇಳೆ ಕ್ವಾಂಟಿಟಿ ಕೂಡ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ನೋಡಿ, ಬೇಳೆನ ನಾನು 2 ಬಾರಿ ಚೆನ್ನಾಗಿ ವಾಶ್ ಮಾಡಿದ್ದೆ. ಇದಕ್ಕೆ ನಾನು 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಈ ನೀರು ಹಾಕಿ ಇದನ್ನು ನೀವು ಅಟ್ಲೀಸ್ಟ್ ಒಂದು 30 ನಿಮಿಷ, ಅರ್ಧ ಗಂಟೆ ಆದರೂ ನೀವು ಅದನ್ನು ನೆನೆಸಿಕ್ಬೇಕಾಗತ್ತೆ. ಈ ಥರ ನೆನೆಸಿಡೋದ್ರಿಂದ ಬೇಳೆ ಅನ್ನೋದು ತುಂಬ ಬೇಗನೆ ಬೇಯುತ್ತೆ. ಬೇಳೆ ನೆನೆಯೋಷ್ಟರಲ್ಲಿ ನಾನಿಲ್ಲಿ ಹಿಟ್ಟು ಕಲಸೋದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೇನೆ. ಅಕಸ್ಮಾತ್ ನಿಮಗೆ ಮೈದಾ ಇಷ್ಟ ಇಲ್ಲ ಅಂತಂದರೆ ನೀವು ಗೋಧಿ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು 2 ಕಲಸಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 1 ಕಪ್ಪು ಮೈದಾ ಹಾಗೂ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಆಯಿಲ್ ಹಾಗೂ 1/4 ಕಪ್ಪಷ್ಟು ನಾನು ಚಿರೋಟಿ ರವೆ ತಗೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಒಂದೇ ಸತಿ ನೀರು ಹಾಕೋಕ್ಕೆ ಹೋಗಬೇಡಿ. ಅವಾಗವಾಗ ಸ್ವಲ್ಪ ಹಾಕ್ಕೊಂಡು ನೀವು ಹಿಟ್ಟನ್ನು ಕಲಸಿ. ನಾವಿಲ್ಲಿ ರವೆ ಕೂಡ ಹಾಕೋದ್ರಿಂದ ಒಬ್ಬಟ್ಟು ಅನ್ನೋದು ತುಂಬ ಸಾಫ್ಟಾಗಿಯೇ ಬರುತ್ತೆ. ಹಾಗೂ ಅದರಲ್ಲೇನಾದರೂ ನೀರು ಅಂಶ ಉಳ್ಕೊಂಡಿದ್ರೆ ಈ ರವೆ ಅನ್ನೋದು ಅಬ್ಸರ್ವ್ ಮಾಡಿಬಿಡುತ್ತೆ. ಬೆರಿ ಮೈದಾ ಅಂತಂದರೆ ತುಂಬ ಅಂಟಿರುತ್ತೆ. ಸೊ ರವೆ ಹಾಕೋದ್ರಿಂದ ತುಂಬ ಅಂಟು ಕೂಡ ಇರೋದಿಲ್ಲ. ಸೊ ನಾವು ಈಸಿಯಾಗಿ ನಾವು ತಟ್ಕೋಬೋದು ಒಬ್ಬಟ್ಟನ್ನು. ಸೊ ರವೆಯಿಂದ ಇಷ್ಟು ಬೆನಿಫಿಟ್ಸ್ ಇದೆ. ಸೊ ರವೆ ಮಾತ್ರ ಕಂಪಲ್ಸರಿ ನೀವು ಹಿಟ್ಟು ಕಲಸೋವಾಗ ರವೆ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ತೋರಿಸ್ತಾ ಇರೋ ರೀತಿ ಹಿಟ್ಟು ಅನ್ನೋದು ತುಂಬ ಸಾಫ್ಟಾಗಿಯೇ ಬರಬೇಕು. ಅಟ್ಲೀಸ್ಟ್ ನೀವೊಂದು 5 ನಿಮಿಷ ಕಂಟಿನ್ಯೂಸ್ ಆಗಿ ನೀವು ನಾದ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿಯೇ ಬರುತ್ತೆ. ಇಲ್ಲೇ ಇರೋದು ಮೇನ್ ಟ್ರಿಕ್. ನಾವು ಎಷ್ಟು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೋತಿರೋ ಅಷ್ಟೇ ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. ಅಕಸ್ಮಾತ್ ನೀವೇನಾದರೂ ಚಪಾತಿ ಹಿಟ್ಟು ಥರ ನಾದ್ಕೊಂಡ್ರಿ ಅಂತಂದರೆ ಒಬ್ಬಟ್ಟು ಕೂಡ ಅಷ್ಟೇ ಗಟ್ಟಿಯಾಗಿ ಬಂದುಬಿಡುತ್ತೆ. ಸೊ ನೋಡಿಕೊಂಡು ನೀವು ಮೆತ್ತಗೆ ಸಾಫ್ಟಾಗಿ ನೀವು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಸಾಫ್ಟ್ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ತುಂಬ ಸಾಫ್ಟಾಗಿ ರೆಡಿ ಆಗ್ತಾ ಇದೆ. ನೋಡಿ, ಇಲ್ಲಿ ತೋರಿಸ್ತಾ ಇರೋ ಹಾಗೆ ಕೈಗೆ ಅಂಟ್ತಾ ಇದೆಯಲ್ವಾ, ಇದು ಪರ್ಫೆಕ್ಟಾಗಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ನೋಡಿ, ಈ ಥರ ಅಂಟ್ತಾ ಇದೆ. ನೋಡಿ, ಈ ಥರ ನಿಮಗೆ ಬರಬೇಕು. ನೋಡಿ, ಈ ಸ್ಟೇಜಲ್ಲಿ ನಾನು 2 ಟೀ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇನ್ನೊಂದು 5 ನಿಮಿಷ ನಾದ್ಕೋಬೇಕಾಗತ್ತೆ. ಆಯಿಲ್ ಹಾಕಿದ ನಂತರ ಕೈಗೆ ಅಂಟ್ತಾ ಇಲ್ಲ. ನೋಡಿ, ಇಲ್ಲಿ ತೋರಿಸ್ತಾ ಇರೋ ರೀತಿ ಕೈಗೆ ಅಂಟೋದು ಬಿಟ್ಬಿಟ್ಟಿದೆ. ಸೊ ಇವಾಗ ಚೆನ್ನಾಗಿ ನೀವು ಅದನ್ನು ಇನ್ನೊಂದು 5 ನಿಮಿಷ ನೀವು ಪ್ರೆಷರ್ ಕೊಟ್ಟು ಚೆನ್ನಾಗಿ ಸಾಫ್ಟಾಗಿ ನೀವು ನಾದ್ಕೋಬೇಕಾಗತ್ತೆ. ಅಕಸ್ಮಾತು ನಿಮಗೆ ಇನ್ನೂ ಕೈಗೆ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಇನ್ನೊಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀವು ಪ್ರೆಸ್ ಮಾಡ್ಕೋಬೋದು. ಸುಮಾರಾಗಿ ಸ್ಟಾರ್ಟಿಂಗಿಂದ ಟೋಟಲಾಗಿ ಒಂದು 10 ನಿಮಿಷ ಒಳಗಡೆ ಈ ಥರ ಸಾಫ್ಟ್ ಹಿಟ್ಟು ನೀವು ಕಲಿಸ್ಕೋಬೋದು. ನೋಡಿ, ಒಬ್ಬಟ್ಟು ಮಾಡಲಿಕ್ಕೆ ಕನಕ ಸಾಫ್ಟಾಗಿ ರೆಡಿ ಆಗಿಬಿಟ್ಟಿದೆ. ನಾನು ಹೇಳ್ದಂಗೆ ಜಾಸ್ತಿ ಟೈಮು ಕೂಡ ಏನು ತಗೊಳ್ಳೋದಿಲ್ಲ. ಒಂದು ಸ್ಟಾರ್ಟಿಂಗಿಂದ ನೀವು ಹಿಟ್ಟು ಹಾಕಿದಾಗಿಂದ ಇಲ್ಲಿವರೆಗೂ ಒಂದು 10 ನಿಮಿಷ ಅಷ್ಟೇ. 10 ನಿಮಿಷ ಒಳಗಡೆ ಈ ಥರ ಸಾಫ್ಟ್ ಹಿಟ್ಟು ರೆಡಿ ಆಗಿಬಿಟ್ಟಿರುತ್ತೆ. ಪರ್ಫೆಕ್ಟಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ವಾ. ಸೊ ನಾವು ಕೈಗೂ ಅಂಟ್ತಾ ಇಲ್ಲ, ಪ್ರೆಸ್ ತುಂಬ ಸಾಫ್ಟಾಗಿಯೂ ಇದೆ. ನೋಡಿ, ಈ ಸ್ಟೇಜಲ್ಲಿ ಹಿಟ್ಟು ಮುಳುಗೋವರೆಗೂ ನೀವು ಎಣ್ಣೆ ಹಾಕ್ಬಿಡಿ. ಈ ಥರ ಎಣ್ಣೆ ಹಾಕೋದ್ರಿಂದ ಮೇಲೆ ಹಿಟ್ಟು ಅನ್ನೋದು ಡ್ರೈ ಆಗದಿರ ಇರುತ್ತೆ. ಸೊ ನಾವು ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಇನ್ನೊಂದು ಸತಿ ನಾನು ಮಿಕ್ಸ್ ಆಗೋ ಥರ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಥರ ನಾನು ಕಲಸಿ ಇದನ್ನು ಅಟ್ಲೀಸ್ಟ್ ನೀವು ಇದಕ್ಕೆ ಒಂದು 2 ಅವರ್ ಇಲ್ಲ 3 ಅವರ್ ಇದನ್ನು ನೆನೆಸಿಕ್ಬೇಕಾಗತ್ತೆ ಎಣ್ಣೆಯಲ್ಲಿ. ಹೀಗೆ ಮಿನಿಮಮ್ 2 ಅವರ್ ಇದನ್ನು ನೆನೆಸಿಡೋದ್ರಿಂದ ಒಬ್ಬಟ್ಟು ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ ಅಂತಂದರೆ ನೀವು 3 ಇಂದ 4 ಅವರ್ ಕೂಡ ನೀವು ಅದನ್ನು ನೆನೆಸಿಕ್ಬೋದು. 30 ನಿಮಿಷ ಆಗಿದೆ ನಾವು ಬೇಳೆನ ನೆನೆಸಿ.
ಬೇಳೆ ಚೆನ್ನಾಗಿ ನೆಂದಿದೆ. ಸೊ ಇದನ್ನು ನಾನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ನಾನು ಬೇಯಿಸ್ತೀನಿ. ಸೊ ಅಕಸ್ಮಾತ್ ನೀವು ಪಾತ್ರೆಯಲ್ಲಿ ಬೇಯಿಸ್ಬೇಕಂದ್ರೂ ಬೇಯಿಸ್ಕೋಬೋದು, ಬಟ್ ಆದರೆ ನೀವು ಪಾತ್ರೆಯಲ್ಲಿ ಬೇಯಿಸಂಗಿದ್ರೆ ಬೇಳೆನ ಇನ್ನೊಂದು 3-4 ಅವರ್ ಎಕ್ಸ್ಟ್ರಾ ನೀವು ನೆನೆಸಿಕ್ಕೋಬೇಕಾಗತ್ತೆ, ಅವಾಗೆ ಬೇಯೋದು. ಇಲ್ಲ ಅಂತಂದರೆ ನಿಮಗೆ ಫಾಸ್ಟಾಗಿ ಬೇಯಬೇಕು ಅಂತಂದರೆ ಕುಕ್ಕರಲ್ಲೇ ಫಾಸ್ಟಾಗಿ ಬೇಯುತ್ತೆ. ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ನಾನು 30 ನಿಮಿಷ ನೆನೆಸಿದ್ದೇನೆ. ಸೊ ಇದಕ್ಕೆ ಮುಂಚೆ ನಾನು 2 ಕಪ್ಪು ನೀರು ಹಾಕಿದ್ದೆ, ಇವಾಗ ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಕಿದ್ದಕ್ಕೆ ನಾನು 6 ವಿಷಲ್ ಬರೋ ಗಂಟ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ. 6 ವಿಷಿಲ್ ಬಂದು ಪ್ರೆಷರ್ ಕೂಡ ಎಲ್ಲ ಹೋದ್ಮೇಲೆ ನಾನಿಲ್ಲಿ ಬೇಳೆನ ನೋಡ್ತಾ ಇದ್ದೀನಿ. ನೋಡಿ ತುಂಬ ಸಾಫ್ಟಾಗಿ ಬೆಂದಿದೆ ಬೇಳೆ. ನಾವು ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಸೊ ಈ ಥರ ಸಾಫ್ಟಾಗಿ ಬೇಯಬೇಕು, ನೀವು ಗರಿ ಗರಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಕರೆಕ್ಟಾಗಿ ನಾನು ಹೇಳಿರೋ ಪ್ರಕಾರ 6 ವಿಷಿಲ್ ಕೊಟ್ಟರೆ ಚೆನ್ನಾಗಿ ಬೇಯಿಬಿಡುತ್ತೆ. 30 ನಿಮಿಷ ನೆನೆಸಿಕ್ಕಿ 6 ವಿಷಿಲ್ ಕೊಟ್ಟರೆ ಸಾಕು. ನಂತರ ನಾನಿಲ್ಲಿ ಇದರಲ್ಲಿ ಉಳಿದಿರೋ ನೀರನ್ನ ನಾನು ಬೇರೆ ಒಂದು ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ಸೊ ಆ ನೀರನ್ನ ನಾನು ಸೆಪ್ರೇಟ್ ಮಾಡ್ತಾ ಇದ್ದೀನಿ. ಈ ನೀರು ಜೊತೆಗೆ ನೀವು ಬೇಳೆ ರಸ ಥರ ನೀವು ರಸ ಕೂಡ ಇಕ್ಕೋಬೋದು. ಸೊ ನಾನು ಮಿಕ್ಕಿರೋ ಬೇಳೆನ ನಾನು ಈ ಥರ ನೀರನ್ನ ಎಲ್ಲ ಸಪ್ರೇಟ್ ಮಾಡಿ ಆ ಬೇಳೆನ ತಗೊಳ್ತಾ ಇದ್ದೀನಿ. ನೋಡಿ ಉಳಿದಿರೋ ನೀರೆಲ್ಲ ಸಪ್ರೇಟ್ ಆಗಿಬಿಟ್ಟಿದೆ, ಬೇಳೆನ ಮಾತ್ರ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೇನೆ. ಸೊ ಈ ಬೇಳೆನ ನಾನು ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಪಾತ್ರೆಗೆ ಹಾಕಿ ನಾನು ಇದನ್ನು ಬೆಲ್ಲದಲ್ಲಿ ಇನ್ನೊಂದು ಸತಿ ನಾನು ಇದನ್ನು ಒಂದು ಕುದಿ ಬರೋವರೆಗೂ ನಾನು ಇದನ್ನು ಕಾಯಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ 1 ಕಪ್ ಬೇಳೆಗೆ 1 ಕಪ್ಪು ಬೆಲ್ಲ ತಗೊಂಡಿದ್ದೇನೆ. ನಾನಿಲ್ಲಿ ಪೌಡರ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ನೀವು ನಾರ್ಮಲ್ ಬೆಲ್ಲ ಕೂಡ ಹಾಕ್ಕೋಬೋದು. ಅದ್ರ ಜೊತೆಗೆ ನಾನಿಲ್ಲಿ ಏಲಕ್ಕಿ ಒಂದು 3-4 ಹಾಕಿದ್ದೇನೆ, ಹಾಗೂ ನಾನು 3/4 ಕಪ್ ಅಷ್ಟು ನಾನು ಕೊಬ್ಬರಿ ಹಾಕಿದ್ದೀನಿ. ಸೊ ಕೊಬ್ಬರಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಬೆಲ್ಲ ಅಂತೂ ಕರಗಿದಾಗ ಸೊ ನೀರು ಫಾರ್ಮ್ ಆಗುತ್ತೆ. ನೋಡಿ ಈ ಥರ ನಾವು ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪ ನೀರು ಫಾರ್ಮ್ ಆಗುತ್ತೆ, ಸ್ವಲ್ಪ ಸ್ವಲ್ಪ ಲೂಸ್ ಆಗುತ್ತೆ. ಬೇಳೆನ ಹೀಗೆ ನಾವು ಬೆಲ್ಲದಲ್ಲಿ ಇನ್ನೊಂದ್ಸಲ ಬೇಯಿಸೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಹಾಗೆ ಕೊಬ್ಬರಿ ಕೂಡ ಹಾಕಿದ್ರಿ, ಕೊಬ್ಬರಿ ಟೇಸ್ಟ್ ಕೂಡ ಅಷ್ಟೇ. ಕೊಬ್ಬರಿ ಕೂಡ ನಾವು ಹೂರ್ಣಕ್ಕೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ಥರ ಇರಬೇಕು. ನೀವು ತುಂಬ ಬೇಯಿಸಿದ್ರಿ ಅಂತಂದರೆ ಗಟ್ಟಿ ಆಗಿಬಿಡುತ್ತೆ, ಆವಾಗ ಹೂರ್ಣ ಅನ್ನೋದು ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಇದನ್ನು ನಾನು ಒಂದು ಮಿಕ್ಸರ್ಗೆ ಹಾಕಿ ನಾನು ಇದನ್ನು ಸ್ಮೂತ್ ಪೇಸ್ಟಾಗಿ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬೇಳೆ ಒಬ್ಬಟ್ಟಿಗೆ ಬೆಲ್ಲನೇ ಹಾಕ್ಕೋಬೇಕು. ಸೊ ನಾವು ಕಾಯಿ ಒಬ್ಬಟ್ಟು ಅಂದರೆ ಸಕ್ಕರೆ ಹಾಕಿ ಕೂಡ ಮಾಡ್ಕೋಬೋದು, ಬಟ್ ಈ ಬೇಳೆ ಒಬ್ಬಟ್ಟಿಗಂದರೆ ಬೆಲ್ಲನೇ ಟೇಸ್ಟ್ ಕೊಡುತ್ತೆ. ನೋಡಿ ನಾವು ಹಾಕಿರೋ ಹೂರ್ಣ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದನ್ನು ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಈ ಹೂರ್ಣಗಳನ್ನ ನಾನು ಉಂಡೆ ಮಾಡಿ ರೆಡಿಯಾಗಿ ಇಡ್ತಾ ಇದ್ದೀನಿ. ಸೊ ಈ ಥರ ನೀವು ಮಾಡೋದ್ರಿಂದ ಒಬ್ಬಟ್ಟು ಅನ್ನೋದು ನೀವು ಈಸಿಯಾಗಿ ಬೇಗ ಮಾಡ್ಕೋಬೋದು. ಹಾಗೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ನೀವು ಈ ಥರ ಫಸ್ಟೇ ಉಂಡೆನ ಮಾಡಿ ರೆಡಿಯಾಗಿ ಇಟ್ಕೊಬಿಡಿ. ಫಸ್ಟೇ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಒಬ್ಬಟ್ಟು ಸೈಜ್ ಅನ್ನೋದು ಈಕ್ವಲ್ ಆಗಿ ಬರುತ್ತೆ. ಹಾಗೂ ನಿಮಗೆ ಎಷ್ಟು ಒಬ್ಬಟ್ಟು ಮಾಡಬೇಕಂತಿದ್ದೀರಾ, ಹಾಗೆ ಯಾವ ಸೈಜಲ್ಲಿ ಮಾಡಬೇಕಂತಿದ್ದೀರಾ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಸೊ ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ಒಬ್ಬಟ್ಟು ತಟ್ಟೋದಕ್ಕೂ ಕೂಡ ನಿಮಗೆ ಬೇಗ ಬೇಗ ಆಗುತ್ತೆ, ಫಾಸ್ಟಾಗಿ ಈಸಿಯಾಗಿ ನೀವು ಮಾಡ್ಕೋಬೋದು. ಬನ್ನಿ ನೆಕ್ಸ್ಟ್ ನಾನಿಲ್ಲಿ ಒಬ್ಬಟ್ಟು ಹೇಗೆ ತಟ್ಟೋದಂತ ತೋರಿಸ್ತೇನೆ. ಒಬ್ಬಟ್ಟು ತಟ್ಟಲಿಕ್ಕೆ ನಾನಿಲ್ಲಿ ಎಣ್ಣೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು. ನೀವು ಹೂರ್ಣ ಯಾವ ಸೈಜ್ ತೊಗೊಂಡಿದ್ದೀರೋ ಹಿಟ್ಟು ಕೂಡ ಅದೇ ಸೈಜ್ ತಗೊಳ್ಳಿ. ಈ ಥರ ತಗೊಂಡು ಕೈ ಮೇಲೆ ಫಸ್ಟ್ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿದ ನಂತರ ನಾನು ಮಿಡಲಲ್ಲಿ ಈ ಥರ ಹೂರ್ಣನ ಇಕ್ಕಿ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಫೋಲ್ಡ್ ಮಾಡಿ ಮೇಲೆ ಏನಾದರೂ ನಿಮಗೆ ಎಕ್ಸ್ಟ್ರಾ ಹಿಟ್ಟು ಮಿಗಿಲಿದೆ ಅಂತಂದರೆ ಅದನ್ನು ತೆಗೆದಾಕ್ಬಿಡಿ. ನೋಡಿ ನಾನಿಲ್ಲಿ ಮೇಲೆ ಇರೋ ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗೆದು ಹಾಕಿದ್ದೀನಿ. ಸೊ ನಂತರ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹಿಟ್ಟು ಅನ್ನೋದು ಎಲ್ಲ ಕಡೆ ಈಕ್ವಲ್ ಆಗಿ ಹೋಗುತ್ತೆ. ಆನಂತರ ನಾವು ಇದನ್ನು ಕೈಯಲ್ಲೇ ತಟ್ಕೋಬೋದು. ನಾವು ತಟ್ಟೋ ಟೈಮಲ್ಲಿ ಫಸ್ಟ್ ನಾವು ಮಿಡಲಲ್ಲಿ ತಟ್ಟಬೇಕಾಗತ್ತೆ. ಸೊ ಆ ಥರ ತಟ್ಟೋದ್ರಿಂದ ಹೂರ್ಣ ಅನ್ನೋದು ಎಲ್ಲ ಕಡೆ ಈಕ್ವಲ್ ಆಗಿ ಹೋಗುತ್ತೆ. ನಂತರ ನಾವಿಲ್ಲಿ ಮೇಲೆಗಡೆ ಕಾರ್ನರ್ಸ್ನ ಸಾಫ್ಟಾಗಿ ಪ್ರೆಸ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆ ಈ ಥರ ಕೈಯಲ್ಲಿ ತಟ್ಟಲಿಕ್ಕೆ ಕಷ್ಟ ಅನಿಸಿದ್ರೆ ನೀವು ರೋಟಿ ಮೇಕರ್ ಕೂಡ ಯೂಸ್ ಮಾಡ್ಬೋದು, ಬಟ್ ಈ ಥರ ನಾವು ಕೈಯಲ್ಲಿ ತಟ್ಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇರೋ ರೀತಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ನೀವು ಜಾಸ್ತಿ ಹಾರ್ಡಾಗಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಕಾರ್ನರ್ಸಲ್ಲಿ ನಿಮ್ಗೆ ಏನಾದರೂ ಹಿಟ್ಟು ಇದ್ದಂಗಿದ್ರೆ ಅಲ್ಲಿ ಮಾತ್ರ ಲೈಟಾಗಿ ನೀವು ಪ್ರೆಸ್ ಮಾಡ್ಕೊಳ್ಳಿ. ಹೂರ್ಣ ಅನ್ನೋದು ಆಚೆ ಬರ್ದಿರ ಮೆತ್ತಗೆ ತಟ್ಕೊಂಡ್ರೆ ಸಾಕು. ನಂತರ ಸ್ವಲ್ಪ ಪ್ಯಾನ್ ಹೀಟ್ ಆದಮೇಲೆ ಸ್ವಲ್ಪ ತುಪ್ಪ ಬೆರೆಸ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಒಬ್ಬಟ್ಟನ್ನು ಹೀಗೆ ಮೆತ್ತಗೆ ನಾನಿಲ್ಲಿ ಪ್ಯಾನ್ ಮೇಲೆ ಹಾಕ್ತಾ ಇದ್ದೀನಿ.
ಈ ರೀತಿ ನಾವು ಒಬ್ಬಟ್ಟನ್ನು ಪ್ಯಾನ್ ಮೇಲೆ ಹಾಕೋ ಟೈಮಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಕ್ಕಿ ನಾವು ಒಬ್ಬಟ್ಟನ್ನು ಹಾಕ್ಕೋಬೇಕು. ಆನಂತರ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಒಂದು ಕಡೆ 30 ಸೆಕೆಂಡ್ ಫ್ರೈ ಆದ ನಂತರ ಇನ್ನೊಂದು ಕಡೆಗೆ ನಾವು ಟರ್ನ್ ಮಾಡಬೇಕು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸೊ ತುಪ್ಪದಲ್ಲಿ ಒಬ್ಬಟ್ಟು ಫ್ರೈ ಮಾಡಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎರಡೂ ಕಡೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನಾನು ಎರಡೂ ಕಡೆ ನಾನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಹೈ ಫ್ಲೇಮಲ್ಲಿ ಇಕ್ಕಿ ಒಬ್ಬಟ್ಟನ್ನ ಸುಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಎರಡೂ ಕಡೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಕಾರ್ನರ್ಸಲ್ಲಿ ಹಾಗೆ ಮೇಲೆ ಕಡೆ ನಾವು ತುಪ್ಪನ ಬೆರೆಸ್ಕೊಂಡು ನಾವು ಒಬ್ಬಟ್ಟನ್ನ ಸುಡಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ಹೂರಣ ಅನ್ನೋದು ಕೂಡ ಆಚೆ ಬಂದಿಲ್ಲ. ಎರಡೂ ಕಡೆ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಫ್ರೈ ಆಗ್ತಿದೆ. ಒಳಗಡೆ ಇರೋ ಹೂರಣ ಕೂಡ ಆಚೆ ಬರ್ದಿರ ಚೆನ್ನಾಗಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಅಷ್ಟೇ ನೋಡಿ, ಈ ಥರ ಎರಡು ಕಡೆ ಫ್ರೈ ಆದರೆ ಸಾಕು, ಒಬ್ಬಟ್ಟು ಅನ್ನೋದು ರೆಡಿ ಆಗಿಬಿಟ್ಟಿದೆ. ಇದನ್ನು ನಾವು ಇನ್ನೊಂದು ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಒಬ್ಬಟ್ಟನ್ನು ತಟ್ಟಿ ತೋರಿಸ್ತೇನೆ ಸ್ಯಾಂಪಲ್ ಆಗಿ ನಿಮಗೆ. ಅದೇ ಸೇಮ್ ಪ್ರಾಸೆಸ್ ಥರ ನಾವು ಹೂರಣ ಯಾವ ಸೈಜ್ ತಗೊಂಡಿದ್ದೀನೋ ಹಿಟ್ಟು ಕೂಡ ಆಲ್ಮೋಸ್ಟ್ ಅದೇ ಸೈಜಲ್ಲಿದೆ. ಸೊ ನನಗಿಲ್ಲಿ ಎಕ್ಸ್ಟ್ರಾ ಹಿಟ್ಟು ಮೇಲೆಗಡೆ ಬಂದಿಲ್ಲ, ಸೊ ಈಕ್ವಲ್ ಆಗಿದೆ. ಸೊ ಆನಂತರ ನಾನಿಲ್ಲಿ ಒಳಗಡೆ ಹೂರಣನ ಹಾಕಿ ನಾನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಫಸ್ಟ್ ಮಿಡಲಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಹೂರಣ ಅನ್ನೋದೆಲ್ಲ ಫುಲ್ ಕಾರ್ನರ್ಸ್ಗೂ ಕೂಡ ಹೋಗ್ತಿದೆ. ಆನಂತರ ನಾನಿಲ್ಲಿ ಕಾರ್ನರ್ಸಲ್ಲಿ ನಾನು ಮೆತ್ತಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ವಾ, ಕೈಯಿಂದ ಒಬ್ಬಟ್ಟು ತಟ್ಟೋದು ತುಂಬಾ ಸುಲಭ. ನೋಡಿ, ಈ ಥರ ಇದ್ದರೆ ಸಾಕು. ನೆಕ್ಸ್ಟ್ ನಾನು ಅದೇ ರೀತಿ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಕ್ಕಿ ಮೆತ್ತಗೆ ನಾನಿಲ್ಲಿ ಒಬ್ಬಟ್ಟನ್ನು ಬಿಡ್ತಾ ಇದ್ದೀನಿ. ನಂತರ ಇಲ್ಲಿ 30 ಸೆಕೆಂಡ್ ನಾನು ಒಂದು ಕಡೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ಆನಂತರ ನಾನು ಸ್ವಲ್ಪ ತುಪ್ಪ ಹಾಕಿ ನಾನು ಇನ್ನೊಂದು ಕಡೆಗೆ ನಾನು ಟರ್ನ್ ಮಾಡ್ತಾ ಇದ್ದೀನಿ. ಆಗಲೇ ಹೇಳಿರೋ ರೀತಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿನೇ ಇಕ್ಕಿ ನಾನಿಲ್ಲಿ ಎರಡು ಕಡೆ ಚೆನ್ನಾಗಿ ಸುಡ್ತಾ ಇದ್ದೀನಿ. ನೋಡಿ, ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತಿದೆ. ಸೊ ಇದು ತುಂಬ ಸಿಂಪಲ್, ನೀವು ಕೂಡ ಟ್ರೈ ಮಾಡ್ಬೋದು. ನಿಮ್ಗೆ ಅನಿಸುತ್ತೆ ಒಬ್ಬಟ್ಟು ಮಾಡೋದು ತುಂಬಾ ಕಷ್ಟ ಅಂತ ಅನಿಸ್ಬೋದು, ಬಟ್ ನೀವು ಈ ಥರ ನಾನು ಹೇಳಿರೋ ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಒಬ್ಬಟ್ಟನ್ನ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಇದು ಕೂಡ ರೆಡಿ ಆಗಿಬಿಟ್ಟಿದೆ. ಸೊ ಇದನ್ನು ನಾನು ಬೇರೆ ಬೌಲ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಅಷ್ಟೇ ಕಣ್ರಿ, ತುಂಬ ಸಿಂಪಲ್ಲಾಗಿ ಯುಗಾದಿ ಸ್ಪೆಷಲ್ ಬಿಸಿ ಬಿಸಿ ಹೋಳಿಗೆಗಳಂತೂ ರೆಡಿಯಾಗಿದೆ. ನೀವು ಸರ್ವ್ ಮಾಡೋ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಖಂಡಿತ ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಬಾಯ್.